ಇವತ್ತಿನ ಲ್ಯಾಬ್ ಬಂದು ನಮಗೆ S3 ಬಗ್ಗೆ ನಾನು ಮಾಡ್ತೀನಿ. ಸೊ S3 ಇವತ್ತಿನ ಲ್ಯಾಬಲ್ಲಿ ಏನೇನು ಇರುತ್ತೆ ಅಂತಂದರೆ, ಮೊದಲನೇದಾಗಿ S3 ಬಕೆಟ್ನ ಯಾವ ಥರ ಕ್ರಿಯೇಟ್ ಮಾಡೋದು, S3 ವರ್ಷನಿಂಗ್ ಯಾವ ಥರ ಮಾಡೋದು, S3 ಪ್ರೀ ಸೈನ್ಡ್ URL ಯಾವ ಥರ ಮಾಡೋದು, ಆ್ಯಂಡ್ ಆಲ್ಸೋ ಸ್ಟ್ಯಾಟಿಕ್ ವೆಬ್ಸೈಟ್ ಹೋಸ್ಟಿಂಗ್ ಯಾವ ಥರ ಮಾಡೋದು. ಈ 4 ಸಹ ಇವತ್ತಿನ ಲ್ಯಾಬಲ್ಲಿ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಡ್ಯಾಶ್ ಬೋರ್ಡ್ಗೆ ಹೋಗಿ ಇಲ್ಲಿ ಸರ್ಚಿಂಗ್ ಹೋಗಿ ಸೊ S3 ಅಂತ ಹೊಡೆದಾಗ ಈ ಒಂದು ಬಕೆಟ್ ಅಂದರೆ ಈ ಒಂದು ಡ್ಯಾಶ್ ಬೋರ್ಡ್ ನಮಗೆ ಓಪನ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತಾ ಇದೀನಿ ಅಂದರೆ ಕ್ರಿಯೇಟ್ ಬಕೆಟ್ ಅಂತ ಮಾಡ್ತಾ ಇದೀನಿ. ಸೊ ಕ್ರಿಯೇಟ್ ಬಕೆಟ್ ಅಂತ ಮಾಡಿ, ಸೊ ನಾನು ಇಲ್ಲಿ ಬಕೆಟ್ನೇ ಒಂದು ನೇಮ್ ಕೊಡಬೇಕು. ಸೊ ನೇಮ್ ಕೊಡ್ತಾ ಇದೀನಿ. ಸೊ ಡೆಮೋ ಸೊ SCT ಡೆಮೋ ಅಂತ ಒಂದು ಕೊಡ್ತಾನೆ. ಸೊ ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಓನರ್ಶಿಪ್ ಆಗಲಿ, ಬ್ಲಾಕ್ ಪಬ್ಲಿಕ್ ಆಕ್ಸಿಸ್ ಸೆಟ್ಟಿಂಗ್ಸ್ ಆಗಲಿ, ವರ್ಷನಿಂಗ್ ಆಗಲಿ, ನಾನು ಯಾವುದನ್ನು ಸಹ ಏನೂ ಮುಟ್ಟಲ್ಲ. ಸೊ ಎಲ್ಲ ಡಿಫಾಲ್ಟ್ ಹೇಗಿರುತ್ತೋ ಹಾಗೆ ಇರುತ್ತೆ. ಜಸ್ಟ್ ಐ ವಿಲ್ ಕ್ರಿಯೇಟ್ ದಿ ಬಕೆಟ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಂತರ ನಾನು ಏನು ಮಾಡ್ತೀನಿ, ಈ ಆಬ್ಜೆಕ್ಟ್ ಖಾಲಿ ಇರುವಂಥ ಆಬ್ಜೆಕ್ಟ್ ನಾನು ಅಪ್ಲೋಡ್ ಫೈಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವ ಫೈಲ್ ಬೇಕೋ ಆ ಫೈಲ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾನು ಅಪ್ಲೋಡಿಂಗ್ ಮೈ ಒನ್ ಫೈಲ್. ಸೊ ದೆನ್ ಅಪ್ಲೋಡ್ ಇಟ್. ಸೊ ಅಪ್ಲೋಡ್ ಆದ ನಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲನೇ ಕಾನ್ಸೆಪ್ಟ್ ಬಂದು ನನಗೆ ವರ್ಷನಿಂಗ್ ಮಾಡೋದು ಯಾವ ಥರ ಅಂತ. ಸೊ ವರ್ಷನಿಂಗ್ ಮಾಡಬೇಕು ಅಂತಂದಾಗ ಫಸ್ಟ್ ವಿ ಗೋ ಟು ದಿ ಪ್ರಾಪರ್ಟೀಸ್. ಸಿ ಹಿಯರ್ ನಿಮ್ಗೆ ಇಲ್ಲಿ ಬಕೆಟ್ ವರ್ಷನಿಂಗ್ ಅಂತ ಕಾಣ್ತದೆ. ಸೊ ವಾಟ್ ಯು ಮೀನ್ ಬೈ ವರ್ಷನಿಂಗ್ ಅಂತಂದರೆ, ವರ್ಷನಿಂಗ್ ಮೀನ್ಸ್ ಕೀಪಿಂಗ್ ದಿ ಮಲ್ಟಿಪಲ್ ವೇರಿಯಂಟ್ಸ್. ಸೊ ಮಲ್ಟಿಪಲ್ ವೇರಿಯಂಟ್ಸ್ ಆಫ್ ಆಬ್ಜೆಕ್ಟ್ ಇನ್ ಎ ಸೇಮ್ ಬಕೆಟ್. ಸೊ ಸೇಮ್ ಒಂದೇ ಬಕೆಟಲ್ಲಿ ನಾವು ಹಲವು ವೇರಿಯಂಟ್ಸ್ಗಳನ್ನ ಅಂದರೆ ಮಲ್ಟಿಪಲ್ ವೇರಿಯಂಟ್ಸ್ಗಳನ್ನ ಆಬ್ಜೆಕ್ಟ್ಸ್ಗಳನ್ನ ನಾವು ಇನ್ಶಿಯಲೈಸ್ ಮಾಡುವಂಥ ನಾವು ಏನಂತ ಕರಿತೀವಿ ಅಂದರೆ ವರ್ಷನಿಂಗ್ ಅಂತ ಕರಿತೀವಿ. ಸೊ ಈಗ ನೀವು ನೋಡ್ಬೋದು ಡಿಸೇಬಲ್ ಆಗಿದೆ. ಸೊ ನಾನು ಇದನ್ನ ಎನೇಬಲ್ ಮಾಡಬೇಕು ಅಂದರೆ ಎಡಿಟ್ಗೆ ಹೋಗಿ ಸೊ ಎನೇಬಲ್ ಅಂತ ಮಾಡ್ತಾನೆ. ಸೊ ಎನೇಬಲ್ ಮಾಡಿ ಸೇವ್ ಚೇಂಜ್ ಅಂತ ಕೊಟ್ಟೆ. ಸೊ ಇದಾದ ನಂತರ ನೋಡಿ ನಾನು ಆಬ್ಜೆಕ್ಟ್ಗೆ ಹೋಗ್ತೀನಿ. ಸೊ ಇದೇ ಒಂದು ಆಲ್ರೆಡಿ ನಾನು ಏನು ಫೈಲ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಒಂದು ಏನು ಅಪ್ಲೋಡ್ ಮಾಡಿದ್ದೀನೋ ಮತ್ತೊಂದು ಫೈಲ್ನ ನನಗೆ ಅಪ್ಲೋಡ್ ಹೋಗ್ತೀನಿ. ಸೊ ಜಸ್ಟ್ ಗೋ ಫಾರ್ add file. So upload it. ಸೊ ಮಲ್ಟಿಪಲ್ ವೇರಿಯಂಟ್ಸ್ನ ಆ್ಯಡ್ ಮಾಡ್ಬೋದು ಅಂತ ಹೇಳಿದೆ. ಸೊ ಮಲ್ಟಿಪಲ್ ವೇರಿಯಂಟ್ಸ್ಲಿ ಆ್ಯಡ್ ಅಪ್ ಆಗ್ತಾ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಫೈಲ್ ಓಪನ್ ಇದೆ ಅಂತ ಇನ್ನೊಂದು ಫೈಲ್ ನಾನು ಆ್ಯಡ್ ಮಾಡ್ತಾನೆ, ಆ ಹಳೆ ಫೈಲ್ ಹೊಟ್ಟೋಗುತ್ತೆ. ಬಟ್ ಇಲ್ಲಿ ವರ್ಷನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಫೈಲ್ಸ್ಗಳು ನಾನು ಎಷ್ಟೇ ಅಪ್ಲೋಡ್ ಮಾಡಿದ್ರು ಸಹ ಅಷ್ಟು ಫೈಲ್ಸ್ಗಳಲ್ಲಿ ನನಗೆ ಗೊತ್ತಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಲ್ಯಾಬ್ ಯಾವುದು ತೋರ್ತೀವಿ ಅಂತಂದರೆ ಪ್ರೀ ಸೈನ್ಡ್ URL. ಸೊ ಪ್ರೀ ಸೈನ್ಡ್ URL ಅಂದರೆ ನನಗೆ ಯಾವುದು ಬೇಕೋ ಆ ಒಂದು ಆಬ್ಜೆಕ್ಟ್ನ ಕ್ಲಿಕ್ ಮಾಡಿ ಸೊ ಆ್ಯಕ್ಷನ್ಗೆ ಹೋಗಿ ಇಲ್ಲಿ ಶೇರ್ ವಿತ್ ಪ್ರೀ ಸೈನ್ಡ್ URL ಅಂತ ಕಾಣುತ್ತೆ. ಸೊ ಪ್ರೀ ಸೈನ್ಡ್ URL ಅಂದರೆ ಏನು ಅಂತಂದರೆ ಇಟ್ ಈಸ್ ಎ ಲಿಮಿಟ್ ಟು ಎಕ್ಸ್ಪೈರ್. ಸೊ ಲಿಮಿಟ್ ಇರುತ್ತೆ, ಒಂದಷ್ಟು ಟೈಮ್ ಅಂತ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಆ ಲಿಂಕ್ನ ನಾವು ಆಕ್ಸೆಸ್ ಮಾಡ್ಬೋದು. ಸೊ ದಟ್ ಈಸ್ ದಿ ಮೇನ್ ಥಿಂಗ್. ಸೊ ಈಗೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ಜಸ್ಟ್ ಇದನ್ನು ಕ್ಲಿಕ್ ಮಾಡಿ 1 minute ಅಂತ ಕೊಡ್ತಾ ಇದ್ದೀನಿ. ಸೊ ಕ್ರಿಯೇಟ್ ಎ ಪ್ರೀ ಸೈನ್ಡ್ URL. ಸೊ ದೆನ್ ಕಾಪಿ ದಟ್ ಪ್ರೀ ಸೈನ್ಡ್ URL and then paste it. Yes, so it should be open. ಆಗಿದೆ. ಸೊ ನೆಕ್ಸ್ಟ್ ಇದು 1 ನಿಮಿಷ ಆದಮೇಲೆ ಇಟ್ ವಿಲ್ ಬಿ ಎಕ್ಸ್ಪೈರ್ಡ್. ಸೊ 1 ನಿಮಿಷ ಆಗ್ತಿದ್ದಂಗೆ ಏನಾಗುತ್ತೆ, ಇದು ಕಂಪ್ಲೀಟ್ಲಿ ಇದು ಎಕ್ಸ್ಪೈರ್ ಆಗುತ್ತೆ. ಬಿಕಾಸ್ ಪ್ರೀ ಸೈನ್ಡ್ URL ಏನು ಮಾಡುತ್ತೆ ಅಂದರೆ ಲಿಮಿಟೇಷನ್ ಟೈಮ್ ಇರುತ್ತೆ. ಇಷ್ಟು ಟೈಮ್ ಒಳಗೆ ನಾವು ಇದನ್ನ ಪ್ರೈವೇಟಾಗಿ ನಾವು ಆಕ್ಸೆಸ್ ಮಾಡ್ಬೋದು. ಆಫ್ಟರ್ ದಟ್ ಇಟ್ ಶುಡ್ ಬಿ ಡಿಲೀಟೆಡ್. ಅದೇ ಎಕ್ಸ್ಪೈರ್ ಆಗುತ್ತೆ. ಸೊ ದಿಸ್ ಈಸ್ ನೋನ್ ಆಸ್ ಪ್ರೀ ಸೈನ್ಡ್ URL ಅಂತ ಕರಿತೀವಿ. ಸೊ ನೋಡೋಣ, 1 ನಿಮಿಷ ಕೊಟ್ಟಿದ್ದೀನಿ. ಸೊ 1 ನಿಮಿಷ ಆಗ್ತಿದ್ದಂಗೆ ಇಟ್ ಶುಡ್ ಬಿ ಡಿಲೀಟೆಡ್ ಆರ್ ನಾಟ್. ರನ್. ಸಿ ಯಾವ ಥರ 1 ನಿಮಿಷ ಆದಮೇಲೆ ಯಾವ ಥರ ಅದು ಎಕ್ಸ್ಪೈರ್ ಆಯಿತು ಅಂತ. ಸೊ ದಿಸ್ ಈಸ್ ನೋನ್ ಆಸ್ ಪ್ರೀ ಸೈನ್ಡ್ URL ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿ ಗೋ ಫಾರ್ ದಿ ಸ್ಟ್ಯಾಟಿಕ್ ವೆಬ್ಸೈಟ್.
ಯಾವ ತರ ಸ್ಟ್ಯಾಟಿಕ್ ವೆಬ್ಸೈಟ್ ಮಾಡ್ತೀನಿ ಜಸ್ಟ್ ಇಲ್ಲಿ ಏನು ನಮ್ಮ ಆಬ್ಜೆಕ್ಟ್ ಏನು ಅಪ್ಲೋಡ್ ಮಾಡಿದ್ವಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಕಾಪಿ ಯು ಆರ್ ಎಲ್ ಅಂತ. ಸೊ ಕಾಪಿ ಯು ಆರ್ ಎಲ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಪೇಸ್ಟ್ ಇಟ್. ಸೊ ಇಟ್ ಶುಡ್ ಬಿ ಬ್ಲಾಕ್ ಆಗಿದೆ. ಸೊ ಹೇಗೆ ಯಾಕೆ ಬ್ಲಾಕ್ ಆಗಿದೆ, ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನಾವು ಮಾಡಬೇಕಾಗತ್ತೆ. ಆ ಸೆಟ್ಟಿಂಗ್ಸ್ ಏನು ಅಂತ ಈಗ ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಪರ್ಮಿಷನ್ ಅನ್ನುವಂತಹ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಬ್ಲಾಕ್ ಪಬ್ಲಿಕ್ ಆಕ್ಸಿಸ್ ಅಂತ ಕಾಣ್ತಾ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಎಡಿಟ್ ಮಾಡಿ, ಸೊ ಇಲ್ಲಿ ಏನು ಎನೇಬಲ್ ಆಗಿದೆ ಅದನ್ನ ಡಿಸೇಬಲ್ ಮಾಡಿ ಸೇವ್ ಚೇಂಜ್ ಅಂತ ಕೊಡ್ತಾ ಇದ್ದೀನಿ. ನಂತರ ಈ ಆಬ್ಜೆಕ್ಟ್ ಓನರ್ಶಿಪ್ ಅಂತ ಏನಿದೆ ಅದ್ರ ಮೇಲೆ ಎಡಿಟ್ ಮಾಡಿ ಇಲ್ಲಿ ಡಿಸೇಬಲ್, ಡಿಫಾಲ್ಟ್ ಆಗಿ ಅದು ಡಿಸೇಬಲ್ ಆಗಿರುತ್ತೆ, ACL ವಿಲ್ ಬಿ ಡಿಸೇಬಲ್ ಆಗಿರುತ್ತೆ. ಬಟ್ ಈ ACL ಆಕ್ಸಿಸ್ ಕಂಟ್ರೋಲ್ ಲಿಸ್ಟ್ ಏನಿರುತ್ತೋ ಈ ಆಕ್ಸಿಸ್ ಕಂಟ್ರೋಲ್ ಲಿಸ್ಟ್ ಆಲ್ಮೋಸ್ಟ್ ಆಲ್ ರೆಕಮೆಂಡೆಡ್ ಡಿಸೇಬಲ್ ಆಗಿರುತ್ತೆ. ನಾನು ಇದನ್ನ ಎನೇಬಲ್ ಮಾಡಿ ಇಲ್ಲಿ ನಾನು ಅಪ್ಲೋಡ್ಮೆಂಟ್ಗೆ ನಾನು ಕ್ಲಿಕ್ ಮಾಡಿ ಸೇವ್ ಚೇಂಜ್ ಅಂತ ಕೊಡ್ತೀನಿ. ಸೊ ಇಷ್ಟಾದ್ಮೇಲೆ ಬರುತ್ತಾ? ಸೊ ಬರಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾವು ಸ್ಟ್ಯಾಟಿಕ್ ವೆಬ್ಸೈಟ್ ಹೋಸ್ಟಿಂಗ್ ಅನ್ನುವಂತ ಕಾನ್ಸೆಪ್ಟ್ ನಾವಿಲ್ಲಿ ಎನೇಬಲ್ ಮಾಡಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಪ್ರಾಪರ್ಟೀಸ್ ಅಂತ ಏನಿದೆ ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಸೊ ಗೋ ಫಾರ್ ಸ್ಟ್ಯಾಟಿಕ್ ವೆಬ್ಸೈಟ್ ಹೋಸ್ಟಿಂಗ್. ಸೊ ಇದನ್ನ ನಾನು ಎಡಿಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಡಿಸೇಬಲ್ ಆಗಿದೋ ಅದನ್ನ ಎನೇಬಲ್ ಮಾಡಿ, ಸೊ ಜಸ್ಟ್ ಸೇವ್ ಇಟ್. ಇಲ್ಲಿ ನೀವು index.html ಅಂತ ಕೊಡ್ಬೋದು. ಸೊ ಕೊಡದೇನೂ ಇರ್ಬೋದು, ಬಟ್ ಜಸ್ಟ್ ಕೊಡಿ. ಸೊ ಸೇವ್ ಚೇಂಜ್. ಸೊ ಇಷ್ಟಾದ್ಮೇಲೆ ಅದು ಓಪನ್ ಆಗುತ್ತಾ ನೋಡೋಣ. ಸೊ ಇನ್ನೂ ಬರ್ತಾ ಇಲ್ಲ. ಸೊ ಏನಕ್ಕೆ ಅಂತಂದ್ರೆ ನಾನು ಎಲ್ಲಾನು ಸಹ ಕಂಪ್ಲೀಟ್ ಮಾಡಿದ್ದೀನಿ. ಪರ್ಮಿಷನ್ಗೆ ಹೋಗಿ ಬ್ಲಾಕ್ನ ತೆಗೆದಿದ್ದೀನಿ, ಆಬ್ಜೆಕ್ಟ್ ಓನರ್ಶಿಪ್ ನ ಚೇಂಜ್ ಮಾಡಿದ್ದೀನಿ, ಪ್ರಾಪರ್ಟೀಸ್ ಬಂದು ಸ್ಟ್ಯಾಟಿಕ್ ವೆಬ್ಸೈಟ್ ನ ಹೋಸ್ಟ್ ನಾನು ಎನೇಬಲ್ ಮಾಡಿದ್ದೀನಿ. ಬಟ್ ಇಲ್ಲೇನ್ ಮಾಡಿದ್ದೀನಿ ಅಂತ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ನಾನು ಈ ಫೈಲ್ ನ ಕ್ಲಿಕ್ ಮಾಡಿ ಆಕ್ಷನ್ಗೆ ಹೋಗಿ ಮೇಕ್ ಪಬ್ಲಿಕ್ ಯೂಸ್ ACL ಅನ್ನುವಂಥದ್ದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಮಾಡಬೇಕು, ಈ ಫೈಲ್ ನಾನು ಪಬ್ಲಿಕ್ ಮಾಡಬೇಕು. ಸೊ ಒನ್ಸ್ ಪಬ್ಲಿಕ್ ಆಯ್ತು ಅಂತಿದ್ದಂಗೆ ಏನು ಇಲ್ಲಿ ನಮಗೆ ಬ್ಲಾಕ್ ಮಾಡಿದ್ಯೋ ಜಸ್ಟ್ ರಿಫ್ರೆಶ್ ಇಟ್, ಇಟ್ ಶುಡ್ ಬಿ ಓಪನ್ಡ್. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಅವರ್ ಸ್ಟ್ಯಾಟಿಕ್ ವೆಬ್ಸೈಟ್ ಹೋಸ್ಟಿಂಗ್. ಸೊ ಇದು ನಮಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪೈರ್ ಆಗಲ್ಲ. ದಟ್ ಈಸ್ ದಿ ಮೇನ್ ಥಾಟ್. ಅರ್ಥ ಆಯ್ತಾ? ಸೊ ನಾನು ಮತ್ತೆ ಈ ಫೈಲ್ನ ನಾನು ಈ ಎರಡನೇ ಫೈಲ್ನ ನಾನು ಆಕ್ಸೆಸ್ ಮಾಡಬೇಕು ಅಥವಾ ಈ ಫೈಲ್ನ ನಾನು ತಗೊಂಡ್ಬರ್ಬೇಕು ಅಂದ್ರೆ ಜಸ್ಟ್ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಬರುತ್ತಾ? ಬರಲ್ಲ. ಬಿಕಾಸ್ ಬಕೆಟ್ ಎಲ್ಲ ಪ್ರತಿಯೊಂದನ್ನು ಸಹ ಅಕ್ಸೆಪ್ಟ್ ಆಗಿದೆ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ನಾನು ಈ ಫೈಲ್ನ ನಾನು ಮೇಕ್ ಆಸ್ ಪಬ್ಲಿಕ್ ಮಾಡಿದ್ದೀನಿ, ಬಟ್ ಈ ಫೈಲ್ ನಾನು ಮೇಕ್ ಆಸ್ ಪಬ್ಲಿಕ್ ಮಾಡಿಲ್ಲ. ಸೊ ಈಗೇನ್ ಮಾಡ್ತೀನಿ, ಮೇಕ್ ಪಬ್ಲಿಕ್ ಯೂಸಿಂಗ್ ACL ಅಂತ ಮಾಡ್ತಿದ್ದಂಗೆ ಇಟ್ ಶುಡ್ ಬಿ ಪಬ್ಲಿಕ್ ಆಗುತ್ತೆ. ಸೊ ಈಗ ನಾನು ರನ್ ಮಾಡ್ತು ಅಂತಂದ್ರೆ ಎಸ್. ಸೊ ದಿಸ್ ಈಸ್ ನೋನ್ ಆಸ್ ಸ್ಟ್ಯಾಟಿಕ್ ವೆಬ್ಸೈಟ್. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು ಮತ್ತೊಂದು ಲ್ಯಾಬ್ಗೆ ನಾನು ಹೋಗೋಣ. ಥ್ಯಾಂಕ್ ಯು.